ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವಿಡಿಯೋ ಎಡಿಟಿಂಗ್ನ ಮಾಡಿದ್ದೀನಿ. ಸೊ ಮಾಡಿರೋದಲ್ಲದೆ ವಾಯ್ಸ್ನ ಕೊಟ್ಟು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಸ್ಟೆಪ್ಪಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೊಂದು ಸ್ವಲ್ಪ ರಿಸ್ಕಿಯಾಗಿರುತ್ತೆ ಎಡಿಟಿಂಗು. ಸೊ ನೀವು ಮನ್ಸು ಮಾಡ್ತು ಅಂತಂದರೆ ಈಸಿಯಾಗಿ ಎಡಿಟ್ನ ಮಾಡ್ಕೊಳ್ಬೋದು. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, ಸಿಂಪಲ್ಲಾಗಿ ವಿಡಿಯೋನ ನೋಡಿ. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ. ಯಾಕಂದರೆ ಸೆಪ್ರೇಟಾಗಿ ಕೊಟ್ಟಿದ್ದೀನಿ. ಯಾಕಂತಂದರೆ ಇದು 5 MB ಮೇಲ್ಗಡೆ ಬರುತ್ತೆ. ಆ ಥರ ಆಯಿತು ಅಂತಂದರೆ 5 MB ಮೇಲ್ಗಡೆ ಬಂತು ಅಂತಂದರೆ ಏನಂತ ಬರುತ್ತೆ ಅಂತಂದರೆ ನಿಮಗೆ ಲಿಂಕ್ನ ಓಪನ್ ಮಾಡಿದಾಗ ಅಕೌಂಟ್ ಮಿಸ್ಮ್ಯಾಚ್ ಅಂತ ಬರುತ್ತೆ. ಯಾವುದೇ ಥರ ಪ್ರೀಸೆಟ್ ಬರೋದಿಲ್ಲ. ಸೊ ಅದಕ್ಕೆ ಎರಡನ್ನೂ ಡಿಫ್ರೆಂಟ್ ಕೊಟ್ಟಿದ್ದೀನಿ. ಸೊ ಮೊದಲಿಗೆ ನಿಮ್ಮ ಫೋನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓಪನ್ ಮಾಡ್ಕೊಳ್ಳಿ. ಲಿಂಕ್ನ ಎರಡನ್ನೂ ಎತ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಾದಮೇಲೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೂ ಕೂಡ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನ ತಗೊಳ್ತು ಅಂತಂದರೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ತು ಅಂತಂದರೆ ಈ ಥರ ಬರುತ್ತೆ, ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ಸ್. ಮೊದಲಾಗಿ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಸೊ ಬೀಟ್ ಮಾರ್ಕ್ನ ಓಪನ್ ಮಾಡಿದಾಗ ನೋಡ್ತಾ ಇರ್ಬೋದು, ಇಲ್ಲಿ ಬೀಟು ಮತ್ತು ಸಾಂಗು ಮತ್ತು ಟೆಕ್ಸ್ಟನ್ನು ಕೊಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ಸ್ಲೈಡ್ ಮಾಡ್ಕೊಂಡು ಹೋದಾಗ ಇಲ್ಲಿ ನಿಮಗೆ 3 ಲೇಯರ್ಗಳು ಕಾಣ್ತಾ ಇದ್ದಾವೆ. ಮೊದಲನೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಗ್ರೂಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬ್ಲ್ಯಾಕ್ ಕಲರ್ ಲೇಯರ್ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಕೊಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ಸ್ ಮೇಲೆ. ಅದಾದಮೇಲೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಇವಾಗ ಫೋಟೋ ಆಲ್ರೆಡಿ ಸೆಟ್ ಆಗಿದೆ. ನೀವು ಇದೇ ಪ್ರೋಸೆಸ್ನ ಮುಂದ್ಗಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಡಿ, ರಿಸ್ಕ್ ಆಗುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಹಿಂದ್ಗಡೆ ಬನ್ನಿ. ನೀವು ಇವಾಗ ಮೊದಲನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀರಾ. ಅದಾದಮೇಲೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಆದಮೇಲೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೈಸ್, ಲಾಸ್ಟಲ್ಲಿ ಪೇಸ್ಟ್ ಸ್ಟೈಲ್ ಅಂತ, ಅದ್ರ ರೈಟಲ್ಲಿ ಇಲ್ಲಿ ಯಾರೋ ಥರ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲನೂ ಆಫ್ ಮಾಡ್ಕೊಳ್ಳಿ ಗೈಸ್. ಪ್ರತಿಯೊಂದು ಆಫ್ ಮಾಡಿಕೊಂಡು ಈ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ ಮಾತ್ರ ಇರಬೇಕು. ಸೊ ಇದನ್ನು ನಾನು ಎನೇಬಲ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಟ್ಕೊಳ್ಳಿ ಗೈಸ್. ನೋಡಿದ್ರಾ? ಇವಾಗ ನೋಡಿ, ಮೊದಲು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಅಂತ ಕೊಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕಿತ್ತು. ಬಟ್ ಆದರೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಕ್ಲಿಕ್ ಮಾಡ್ಕೊಂಡು ಇದನ್ನ ಎನೇಬಲ್ ಮಾಡ್ಕೊಂಡು ಪೇಸ್ಟ್ ಅಂತ ಓದ್ಕೊಂಡ್ರೆ ಸಾಕು ಗೈಸ್. ಇವಾಗ ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಏನು ಅಂತಂದರೆ, ಇದನ್ನು ಪ್ರತಿ ಸಾರಿನೂ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ಗೆ ಇನ್ನೊಂದು ಸಾರಿ ತೋರಿಸ್ತೀನಿ. ಒಂದು ಸಾರಿ ಆ ಥರ ಮಾಡ್ಕೊಳ್ತು ಅಂತಂದರೆ ಪ್ರತಿ ಸಾರಿನೂ ಈ ಥರ ಕೊಟ್ಕೊಳ್ಬೋದು ಗೈಸ್. ನೀವು ಈ ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನೆಲ್ಲ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಅದು ಸೆಟ್ಟಿಂಗ್ನ ಮಾಡ್ತು ಅಂತಂದರೆ ಅದು ಪ್ರತಿ ಸಾರಿ ಸೆಟ್ಟಿಂಗ್ ಆಗೋಗಿರುತ್ತೆ. ಸೊ ಜಸ್ಟ್ ನೀವು ಆರೋ ಮೇಲೆ ಕ್ಲಿಕ್ ಮಾಡಿದೆ ಪೇಸ್ಟ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಗೈಸ್. ಅದಾದಮೇಲೆ ಹಿಂದ್ಗಡೆ ಬನ್ನಿ. ಹಿಂದ್ಗಡೆ ಬಂದು ಇವಾಗ 1, 2 ಇದೆರಡು ಆಗಿದೆ, ಈ 2 ರೋಗಳಾಗಿದೆ. ಸೊ ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಬ್ಲ್ಯಾಕ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆವಾಗಲೇ ಹೇಳಿದ್ನಲ್ಲ ಗೈಸ್, ಇದೇನು ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಡೈರೆಕ್ಟಾಗಿ ಪೇಸ್ಟ್ ಸ್ಟೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ನೋಡ್ತಾ ಇರ್ಬೋದು, ಫೋಟೋ ಕೂತಿದೆ. ಸೊ ಕೆಲವೊಂದು ಸಾರಿ ಫೋಟೋ ಯಾವ ಥರ ಆಗುತ್ತೆ ಅಂತಂದರೆ ಈ ಥರ ಬಂದು ಕೂತ್ಕೊಂಡಿರುತ್ತೆ ಗೈಸ್. ನೀವೇನು ಮಾಡಬೇಕು ಅಂತಂದರೆ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಗೈಸ್. ಸರಿ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು 3ನ ಫಿಲ್ ಮಾಡ್ಕೊಂಡಿದ್ದೀರಾ. ಅದಾದಮೇಲೆ ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೂಪ್ ಆ್ಯಂಡ್ ಮಾಸ್ಕ್ 2 ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಒಂದೇ ಲೇಯರು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಮ್ ಆಗಲೇ ಮಾಡೋ ಥರನೇ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ಳಿ ಗೈಸ್. ಸೊ ಬೆಂಕಿ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟು ಇದೇನೆ ಗೈಸ್, ಸೇಮ್ ರಿಪೀಟ್ ಮಾಡಿ. ಇದನ್ನೇ ಗ್ರೂಪ್ ಆ್ಯಂಡ್ ಮಾಸ್ಕ್ 2 ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ಳಿ ಗೈಸ್. ಸೊ ನೋಡ್ತಾ ಇರ್ಬೋದು, ಇವಾಗ ಆಗಿದೆ. ಈ ಲೇಯರ್ಗೂ ಕೂಡ ನಾವು ಫೋಟೋನ ಹಾಕ್ಕೊಂಡಿದ್ದೀವಿ. ನಂತರ ಈ ಲೇಯರ್ಗೂ ಕೂಡ ಹಾಕಿದ್ದೀವಿ. ನೆಕ್ಸ್ಟು ಇಲ್ಲೆಲ್ಲ ಗ್ಯಾಪ್ ಇದೆಯಲ್ಲ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫೋಟೋ ಏನೂ ಬರ್ತಾ ಇಲ್ಲ. ಇದಕ್ಕೆ ನಾನು ಹೇಳ್ತೀನಿ ಶೇಕ್ ಎಫೆಕ್ಟಲ್ಲಿ ಇದೆ ಇದು ಫೋಟೋ, ಅದಕ್ಕೆ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿದೆ.
ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ನೇ ಲೇಯರು, ಕೊನೆವರೆಗೂ ಇನ್ನೇನು ಇಲ್ಲ, ಇಷ್ಟೇ ಇದ್ದಿದ್ದು. ಲೇಯರ್ ಎಷ್ಟಿದೆ, 1 2 3 4 5 ಲೇಯರ್ ಅಷ್ಟೇ. ಸೊ ಇವಾಗ ಪೂರ್ತಿಯಾಗಿ ಆಗಿದೆ ಇದ್ರ ಕೆಲಸ. ಸೊ ನೆಕ್ಸ್ಟ್ ನಾವು ಮೂವ್ ಆನ್ ಆಗೋಣ. ಯಾವುದಕ್ಕೆ ಅಂದರೆ ಶೇಕ್ ಎಫೆಕ್ಟ್ಗೆ ಮೂವ್ ಆನ್ ಆಗೋಣ. ಹಿಂದ್ಗಡೆ ಬನ್ನಿ, ಹಿಂದ್ಗಡೆ ಬಂದು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆವಾಗಲೇ ನೀವು ಸೆಟ್ಟಿಂಗ್ನ ಮಾಡಿರೋದ್ರಿಂದ ಹಿಂದ್ಗಡೆ ಬಂದರೂ ಕೂಡ ಸೆಟ್ಟಿಂಗ್ ಆಗೇ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಎಲ್ಲ ಕೊಟ್ಕೊಳ್ಳೋಷ್ಟು ರಿಸ್ಕೇ ತಗೊಳಕ್ಕೆ ಹೋಗ್ಬೇಡಿ. ಸೊ ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬಾಕ್ಸ್ ಮೇಲೆ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ಳಿ ಗೈಸ್. ನೋಡ್ತಾ ಇದ್ದೀರಲ್ವಾ? ಸೊ ಪ್ರತಿಯೊಂದಕ್ಕೂ ಕೂಡ ಸೇಮ್ ಇದೇ ಥರ ಪ್ರೊಸೆಸ್ನ ಮಾಡ್ಕೊಂಡೋಗಿ ಗೈಸ್. ಯಾವ ಥರ ಪ್ರೊಸೀಜರ್ನ ನೀವು ನೋಡಿಕೊಂಡು ಮಾಡ್ತಾ ಇದ್ದೀರಾ ಅದೇ ಥರ ಸೇಮು ನೀವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ, ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ಳಿ ಗೈಸ್. ಇದೇ ಥರ ಪ್ರತಿಯೊಂದು ಕೊನೆವರೆಗೂ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲಿ ಬ್ಲ್ಯಾಕ್ ಲೇಯರ್ಗಳಿದಾವೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಗೈಸ್. ಸಿಂಪಲ್ ಆಗಿದೆ, ಇದೇನು ಅಷ್ಟು ಕಷ್ಟ ಏನಿಲ್ಲ. ಸೊ ನಾನು ಹೇಳ್ತಾ ಇಲ್ವಾ ಗೈಸ್, ನೀವು ನೋಡ್ತು ಅಂತಂದರೆ ವೀಡಿಯೋನ ನೋಡ್ತು ಅಂತಂದರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ವೀಡಿಯೋ ನೋಡಲಿಲ್ಲ ಅಂತಂದರೆ ನೀವು ಏನು ಬ್ರೋ ಅರ್ಥನೇ ಆಗ್ತಾಯಿಲ್ಲ, ಫುಲ್ ಪ್ರಾಜೆಕ್ಟ್ ಕೊಡಿ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಗೈಸ್. ಅದಕ್ಕೋಸ್ಕರ ಪೂರ್ತಿಯಾಗಿ ವೀಡಿಯೋನ ನೋಡಿ. ಸಿಂಪಲ್ಲಾಗಿದೆ. ಸೊ ಆದಷ್ಟು ನಾನು ಲೆಂತ್ನ ಮಾಡೋಕ್ಕೆ ಇಷ್ಟಪಡಲ್ಲ, ವೀಡಿಯೋನ ಲೆಂತ್ ಮಾಡಿದ್ರೆ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಸೊ ಅದೊಂದು ಕಾರಣಕ್ಕೆ ನಾನು ಆದಷ್ಟು ಲೆಂತ್ನ ಕಡಿಮೆ ಮಾಡೋಣ ಅಂತ ನೋಡ್ಕೊಳ್ತಾ ಇದ್ದೀನಿ. ಬಟ್ ಅದು ಸ್ವಲ್ಪ ಲೆಂತ್ ಆದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡ್ಕೊಳ್ಳಿ ಗೈಸ್. ಇನ್ನು ಮುಂದೆ ಪ್ರತಿದಿನವೂ ಕೂಡ ಇದೇ ಥರ ಕಂಟೆಂಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ, ಒಳ್ಳೊಳ್ಳೆ ಎಡಿಟ್ಗಳನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಆದರೂ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ಸೊ ಇವಾಗ ಲಾಸ್ಟ್ ಒನ್ ಇದೆ, ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಲೇಯರ್ಗೂ ಕೂಡ ನಾವು ಇವಾಗ ಫೋಟೋನ ಆ್ಯಡ್ ಮಾಡಿದ್ದೀವಿ. ಇದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಗೈಸ್, ಸಿಂಪಲ್ಲಾಗಿ ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಾರಿ ಗೈಸ್, ಇವಾಗ ನಾನು ಎಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ದೇ ಇರ್ಬೋದು, ಯಾಕಂದರೆ ಸ್ವಲ್ಪ ಇಂಗ್ಲೀಷ್ ಗೊತ್ತಾಗದೇ ಇರೋರಿಗೆ ಕಷ್ಟ ಆಗುತ್ತೆ. ಯಾಕಂತಂದರೆ ಟಚ್ಚು ತೋರಿಸ್ತಾ ಇಲ್ಲ, ಎಲ್ಲಿ ಟಚ್ ಮಾಡ್ತಾ ಇದ್ದೀನಿ ಟ್ಯಾಪು ತೋರಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಕ್ಷಮಿಸಿ. ಸೊ ಸೆಲೆಕ್ಟ್ ಆಲ್ ಲೇಯರ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮತ್ತೆ ಈ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ 3ನೇ ಆಪ್ಷನ್ ನೋಡ್ತಾ ಇದ್ದೀರಲ್ವಾ, ಕಾಪಿ 23 ಲೇಯರ್ಸ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ಕಾಪಿ ಆಗಿದೆಯಲ್ಲ, ತದನಂತರ ಹಿಂದ್ಗಡೆ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ ತಕ್ಷಣವೇ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ 23 ಲೇಯರ್ಸ್ ಅಂತ ಕೊಟ್ಕೊಳ್ಳಿ ಗೈಸ್. ಇವಾಗ ನೋಡ್ತಾ ಇರ್ಬೋದು ಪ್ರತಿಯೊಂದೂ ಪೇಸ್ಟ್ ಆಗಿದೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಟೆಕ್ಸ್ಟ್ ಇದೆ, ಇಲ್ಲಿ ಟೆಕ್ಸ್ಟ್ ಬರ್ತಾ ಇಲ್ಲ. ಈ ಟೆಕ್ಸ್ಟ್ ಬರಬೇಕು ಅಂತಂದರೆ ಈ ಫೋಟೋ ಮೇಲ್ಗಡೆ ಇದೆ, ಇದನ್ನು ಕೆಳಗಡೆ ತಗೊಂಡು ಹೋಗ್ಬೇಕು ಗೈಸ್. ಫೋಟೋ ಸೈಡಲ್ಲಿ ಲಾಂಗ್ ಪ್ರೆಸ್ನ ಮಾಡಿಕೊಂಡು ಕೆಳಗಡೆ ತಗೊಂಡು ಬನ್ನಿ ಗೈಸ್. ನೋಡಿದ್ರಲ್ವ, ಈ ಟೆಕ್ಸ್ಟ್ನ ಕೆಳಗಡೆ ಹಾಕಿದಾಗ ಸೊ ಈ ಥರ ಆಗುತ್ತೆ ಗೈಸ್. ಇವಾಗ ಪೂರ್ತಿಯಾಗಿ ನಮ್ಮ ಎಡಿಟು ರೆಡಿಯಾಗಿದೆ. ಇವಾಗ ಇದನ್ನು ಎಕ್ಸ್ಪೋರ್ಟ್ ಕೊಡೋಕ್ಕೆ ಹೋಗಬೇಡಿ, ಯಾಕಂತಂದರೆ 3Dನ ಇನ್ನೂ ಎನೇಬಲ್ ಮಾಡಿಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕ್ಯಾಮ್ರಾ ಟ್ರ್ಯಾಕಿಂಗ್ ಆಪ್ಷನ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೋಡ್ತಾ ಇರ್ಬೋದು, ಸಿಂಪಲಾಗಿ ತೋರಿಸ್ತೀನಿ. ಸೊ ಇವಾಗ ಆಗಿದೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 1080p ಆರ್ 720p 720pಲೂ ಏನು ಅಷ್ಟೇನು ಕ್ವಾಲಿಟಿ ಕಡಿಮೆ ಬರಲ್ಲ. ಸೊ ಇದರಲ್ಲೇ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಇಲ್ಲಿಗೆ ಈ ವಿಡಿಯೋ ಎಡಿಟಿಂಗ್ ಮುಗಿದಿದೆ. ಐ ಹೋಪ್ ಈ ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ವಿಡಿಯೋ ಎಡಿಟಿಂಗ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಗೈಸ್.